ದಿನ ಫ್ರೀಡಂ ಪಾರ್ಕ್ನಲ್ಲಿ ಈ ಫುಟ್ಪಾತ್ ಒತ್ತುವರಿಯನ್ನು ಇದುವರೆಗೆ ಯಾರು ಮಾಡ್ಕೊಂಡಿದ್ರು ಅವ್ರನ್ನೆಲ್ಲ ತೆರವುಗೊಳಿಸ್ತಲ್ಲ ಸರ್ಕಾರ. ಆ ಕಾರ್ಮಿಕರೆಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಇದೀಗ ಇವತ್ತು ಫುಟ್ಪಾತ್ ಒತ್ತುವರಿ ಬೀದಿ ವ್ಯಾಪಾರಿಗಳು ಏನು ಆಕ್ರೋಶವನ್ನು ತೋರುತ್ತಾ ಇದ್ರು, ಇದನ್ನ ಶಮನಗೊಳಿಸುವ ನಿಟ್ಟಿನಲ್ಲಿ ಬೀದಿ ವ್ಯಾಪಾರಿಗಳ ಸಂಘಟನೆಗಳ ಜೊತೆಯಲ್ಲಿ ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಮೀಟಿಂಗ್ ಮಾಡಲಾಗ್ತಾ ಇದೆ. ಸಭೆಯಲ್ಲಿ ಫುಟ್ಪಾತ್ ಒತ್ತುವರಿ ಬಗ್ಗೆ ಸಚಿವರು ಮಾಹಿತಿಯನ್ನು ನೀಡಿದ್ದಾರೆ. ನಮ್ಮ ಕಾರ್ಯಾಚರಣೆ ಬೀದಿ ವ್ಯಾಪಾರಿಗಳ ವಿರುದ್ಧವಲ್ಲ ಕಣ್ರಪ್ಪ. ಸುಪ್ರೀಂ ಕೋರ್ಟ್ ನಿರ್ದೇಶನ ಇದೆ, ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಅದ್ರ ಮೇಲೆ ನಾವು ಒತ್ತುವರಿ ಕಾರ್ಯವನ್ನು ಮಾಡ್ತಾ ಇದ್ದೀವಿ. 3 ವರ್ಷದಿಂದ 931 ಜನ ಪಾದಾಚಾರಿಗಳು ಸತ್ತಿದ್ದಾರೆ, 3800 ಜನ ಗಂಭೀರ ಗಾಯಗೊಂಡಿದ್ದಾರೆ ಅಂತ ಬೈರೇಗೌಡರು ಹೇಳಿದ್ದಾರೆ. ಇದನ್ನ ಆ ವ್ಯಾಪಾರಿಗಳು ಅರ್ಥ ಮಾಡ್ಕೊಳ್ಬೇಕು. ನೀವು ಫುಟ್ಪಾತ್ ಅಲ್ಲಿ ಅಂಗಡಿಗಳನ್ನು ಹಾಕೊಂಡಕ್ಕೆ ಹೋದ ಪ್ರಾಣಗಳು ಒಂದೆರಡಲ್ಲ ಸ್ವಾಮಿ, 931. ಗಂಭೀರ ಗಾಯಗೊಂಡಿರೋರ ಸಂಖ್ಯೆ 3800. ಇದು ಕೃಷ್ಣ ಬೈರೇಗೌಡರು ಕೊಟ್ಟಂತಹ ಲೆಕ್ಕ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಇಂತಹ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಆರ್ಡರ್ ಕೊಟ್ಟಿದೆ, ಅದನ್ನ ನಾವು ಪಾಲಿಸ್ತಾ ಇದ್ದೀವಿ ಅಷ್ಟೇ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಸಂಘಟನೆಗಳ ಜೊತೆಗೆ ಇಷ್ಟೊತ್ತು ನಾನು ಸಭೆ ಮಾಡಿದ್ದೇನೆ. ನಮ್ಮ ಕಾರ್ಯಾಚರಣೆ ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧ ಅಲ್ಲ. ನಾವು ಮಾಡ್ತಾ ಇರೋದು ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಹಿನ್ನೆಲೆಯಲ್ಲಿ ಫುಟ್ಪಾತ್ನಲ್ಲಿ ಇರುವಂಥ ಒತ್ತುವರಿಗಳನ್ನು ತೆರವು ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಬೆಂಗಳೂರಲ್ಲಿ ಒಂದು 3 ವರ್ಷದಿಂದ 931 ಜನ ಪಾದಾಚಾರಿಗಳು ಆಕ್ಸಿಡೆಂಟಲ್ಲಿ ಸಾವನ್ನಪ್ಪಿದ್ದಾರೆ. ಅದನ್ನು ಹೊರತುಪಡಿಸಿ ಸುಮಾರು 3800 ಜನ ಸಿವಿಯರ್ ಇಂಜುರಿಗಳನ್ನು ಅನುಭವಿಸಿದ್ದಾರೆ. ಅದಲ್ಲದೆ ಒಂದು 3500 ಜನ ಮೈನರ್ ಇಂಜುರೀಸು. ಸೊ ಎಲ್ಲ ಸೇರಿಸಿದರೆ ಸಾವಿರಾರು ಜನ ಇವತ್ತು ಪಾದಾಚಾರಿಗಳು ದುರ್ಘಟನೆ, ರೋಡ್ ಆಕ್ಸಿಡೆಂಟ್ಗಳಿಗೆ ತುತ್ತಾಗ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಇದನ್ನು ಗಮನಕ್ಕೆ ತಗೊಂಡು ಪಾದಾಚಾರಿಗಳಿಗೆ ಓಡಾಡುವಂಥದ್ದು ಮೂಲಭೂತ ಹಕ್ಕು, ಅದನ್ನು ಸರ್ಕಾರ ಅವರಿಗೆ ಆ ಹಕ್ಕನ್ನು ಸಿಗುವ ಹಾಗೆ ಮಾಡಬೇಕಾದ್ರೆ ಪಾದಾಚಾರಿ ಮಾರ್ಗಗಳಲ್ಲಿರುವ ಎಲ್ಲ ಒತ್ತುವರಿಗಳನ್ನು ತೆರವು ಮಾಡಬೇಕು ಅಂತ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಇಲ್ಲಿವರೆಗೂ ಮಾಡಿರೋ ಕಾರ್ಯಾಚರಣೆಯಲ್ಲಿ ಸುಮಾರು 1581 ಕಡೆ ಅವರು ಮೆಟ್ಲುಗಳು ಮಾಡ್ಕೊಂಡು ಬಂದಿದ್ದನ್ನು, ರ್ಯಾಂಪ್ ಮಾಡಿದ್ದನ್ನು ತೆರವು ಮಾಡಿದ್ದೇವೆ. ಅದಲ್ಲದೆ ಸುಮಾರು 1800 ಕಡೆ 1790 ಅಂಗಡಿ ಮುಂದ್ಗಡೆ ಶೀಟ್ಗಳು ಹಾಕ್ಕೊಂಡು ರೋಡ್ ಮೇಲೆ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡ್ಕೊಂಡಿದ್ದನ್ನು ತೆಗೆದಿದ್ದೇವೆ. ಅದಲ್ಲದೆ ಸುಮಾರು 2200 ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.